ಅವರಿಗೆ ಯಾಕೆ ವೋಟ್ ಹಾಕಬೇಕು ಸರ್? ಇದು ದೇಶದ ಚುನಾವಣೆ, ರಾಷ್ಟ್ರದ ಚುನಾವಣೆ, ದೇಶದ ಅಭಿವೃದ್ಧಿಗೆ, ದೇಶದ ಸುಭದ್ರತೆಗೆ, ದೇಶದ ರಕ್ಷಣೆಗೆ ಶ್ರೀ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಿಂದ ಏನಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಈ ದೇಶಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳಿರ್ಬೋದು, ಇದ್ರ ಬಗ್ಗೆ ಈಗಾಗಲೇ ನಾವು ಭಾಷಣದಲ್ಲಿ ಪ್ರತಿಯೊಂದು ವಿವರಿಸಿದ್ದೇವೆ. ಹಾಗಾಗಿ ಇಲ್ಲಿ ಸುಧಾಕರ್ ಅವರಾಗಲಿ ಮತ್ತೊಬ್ಬರಾಗಲಿ ಇನ್ನೊಬ್ಬರಾಗಲಿ ಅಂತಕ್ಕಂಥದ್ದಲ್ಲ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು NDA ಮೈತ್ರಿಕೂಟದ ಅಭ್ಯರ್ಥಿ ಜೊತೆಯಲ್ಲಿ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ನಮ್ಮ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ನೋಡಲಿಕ್ಕೆ ನಮ್ಮ ರಾಜ್ಯದಿಂದ, ನಮ್ಮ ರಾಜ್ಯದ ಜನತೆಯ ಒಂದು ಆಶೀರ್ವಾದದಿಂದ ನಾವು ವೋಟನ್ನು ಕೇಳ್ತಾ ಇದ್ದೇವೆ. ಈಗ ಕುಮಾರಸ್ವಾಮಿ ಅವರು ಯಾಕೆ ಬರ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು ಬಹುಶಃ ಇವತ್ತು ಬೆಳಗ್ಗೆ ದೂರವಾಣಿ ಮೂಲಕವಾಗಿ ಸುಧಾಕರ್ ಅವ್ರಿಗೂ ಮಾತನಾಡಿದ್ದಾರೆ. ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾಯಿದ್ದಾರೆ, ಪ್ಲಸ್ಸು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೂ ಹೋಗಬೇಕಾಗ್ತದೆ. ಸಂಜೆ 4 ಗಂಟೆಗೆ ಬಹುಶಃ ಇಲ್ಲಿ ಸಮಯ ನಿಗದಿ ಆಗಿದೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟೆ. ಹಾಗಾಗಿ ಇದನ್ನು ಮುಂದೆ ಹೇಳ್ತೇವೆ, ನಾಳೆ ನಾಡಿದ್ರಲ್ಲಿ ಹೇಳ್ತೇವೆ. ಸರ್, ಈಗ ಕೆಲವು ಮಾಜಿ ಶಾಸಕರೆಲ್ಲ ಕೂಡ ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬೇರೆ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ. ಚಿಕ್ಕಬಳ್ಳಾಪುರ ಬಚ್ಚೇಗೌಡರು ಸಭೆಗೆ ಮಾತಾಡಿದ್ರೆ ಸರ್, ಬಚ್ಚೇಗೌಡರು ಅತ್ಯಂತ ಹಿರಿಯಕರು, ನಮ್ಮ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಗುರುತಿಸ್ಕೊಂಡಿದ್ದು ಭಾಳ ಪ್ರಾಮಾಣಿಕರು. ನಾವು ಮಾತನಾಡಿದ್ವಿ, ಆದರೆ ತಂದೆಯವರು ಮಾತನಾಡಿದರು, ನಾನು ಮಾತನಾಡಿದ್ದೆ. ಅಂದರೆ ಬಹುಶಃ ಇವತ್ತು ಅವರೇನೋ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ಇವತ್ತು ಅವ್ರ ತೀರ್ಮಾನಕ್ಕೆ ನಾನೇನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾವು ಸಾಕಷ್ಟು ಬಾರಿ ಕರೆದು ಮಾತನಾಡಿದ್ವಿ. ಬಹುಶಃ ಅವರು ವೈಯಕ್ತಿಕವಾಗಿ ಅವರು ರಾಜಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಅವರೇನು ತೀರ್ಮಾನ ತಗೊಂಡಿದ್ದಾರೆ, ಅದ್ರ ಬಗ್ಗೆ ನಾನೇನು ಹೆಚ್ಚಾಗಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಕೆಲವೊಂದು ಕಡೆ ಈಗ ಸಣ್ಣ ಪುಟ್ಟ BJPಯಲ್ಲಿರ್ಬೋದು, JDS ಅಲ್ಲಿರ್ಬೋದು ಅಸಮಾಧಾನಗಳು, ಎಲ್ಲೋ ಒಂದು ಕಡೆ ಸಮನ್ವಯತೆ ಕೊರತೆ ಆಗಲ್ವ ಸರ್? ಸಮನ್ವಯತೆ ಕೊರತೆ ಆಗಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದನೇ ರಾಜ್ಯ ನಾಯಕರುಗಳು ಭಾಳ ಸ್ಪಷ್ಟವಾದಂಥ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದನ್ನು. ಮತ್ತು ಮೇಲ್ಮಟ್ಟದಲ್ಲಿ ರಾಜ್ಯ ನಾಯಕರುಗಳು ಒಂದಾಗ್ತಕ್ಕಂಥದ್ದಲ್ಲ. ಅವರಿಗೆ ಯಾಕೆ ವೋಟ್ ಹಾಕಬೇಕು ಸರ್? ಇದು ದೇಶದ ಚುನಾವಣೆ, ರಾಷ್ಟ್ರದ ಚುನಾವಣೆ, ದೇಶದ ಅಭಿವೃದ್ಧಿಗೆ, ದೇಶದ ಸುಭದ್ರತೆಗೆ, ದೇಶದ ರಕ್ಷಣೆಗೆ ಶ್ರೀ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಿಂದ ಏನಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಈ ದೇಶಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳಿರ್ಬೋದು, ಇದ್ರ ಬಗ್ಗೆ ಈಗಾಗಲೇ ನಾವು ಭಾಷಣದಲ್ಲಿ ಪ್ರತಿಯೊಂದು ವಿವರಿಸಿದ್ದೇವೆ. ಹಾಗಾಗಿ ಇಲ್ಲಿ ಸುಧಾಕರ್ ಅವರಾಗಲಿ ಮತ್ತೊಬ್ಬರಾಗಲಿ ಇನ್ನೊಬ್ಬರಾಗಲಿ ಅಂತಕ್ಕಂಥದ್ದಲ್ಲ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು NDA ಮೈತ್ರಿಕೂಟದ ಅಭ್ಯರ್ಥಿ ಜೊತೆಯಲ್ಲಿ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ನಮ್ಮ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ನೋಡಲಿಕ್ಕೆ ನಮ್ಮ ರಾಜ್ಯದಿಂದ, ನಮ್ಮ ರಾಜ್ಯದ ಜನತೆಯ ಒಂದು ಆಶೀರ್ವಾದದಿಂದ ನಾವು ವೋಟನ್ನು ಕೇಳ್ತಾ ಇದ್ದೇವೆ. ಈಗ ಕುಮಾರಸ್ವಾಮಿ ಅವರು ಯಾಕೆ ಬರ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು ಬಹುಶಃ ಇವತ್ತು ಬೆಳಗ್ಗೆ ದೂರವಾಣಿ ಮೂಲಕವಾಗಿ ಸುಧಾಕರ್ ಅವ್ರಿಗೂ ಮಾತನಾಡಿದ್ದಾರೆ. ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾಯಿದ್ದಾರೆ, ಪ್ಲಸ್ಸು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೂ ಹೋಗಬೇಕಾಗ್ತದೆ. ಸಂಜೆ 4 ಗಂಟೆಗೆ ಬಹುಶಃ ಇಲ್ಲಿ ಸಮಯ ನಿಗದಿ ಆಗಿದೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟೆ. ಹಾಗಾಗಿ ಇದನ್ನು ಮುಂದೆ ಹೇಳ್ತೇವೆ, ನಾಳೆ ನಾಡಿದ್ರಲ್ಲಿ ಹೇಳ್ತೇವೆ. ಸರ್, ಈಗ ಕೆಲವು ಮಾಜಿ ಶಾಸಕರೆಲ್ಲ ಕೂಡ ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬೇರೆ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ. ಚಿಕ್ಕಬಳ್ಳಾಪುರ ಬಚ್ಚೇಗೌಡರು ಸಭೆಗೆ ಮಾತಾಡಿದ್ರೆ ಸರ್, ಬಚ್ಚೇಗೌಡರು ಅತ್ಯಂತ ಹಿರಿಯಕರು, ನಮ್ಮ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಗುರುತಿಸ್ಕೊಂಡಿದ್ದು ಭಾಳ ಪ್ರಾಮಾಣಿಕರು. ನಾವು ಮಾತನಾಡಿದ್ವಿ, ಆದರೆ ತಂದೆಯವರು ಮಾತನಾಡಿದರು, ನಾನು ಮಾತನಾಡಿದ್ದೆ. ಅಂದರೆ ಬಹುಶಃ ಇವತ್ತು ಅವರೇನೋ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ಇವತ್ತು ಅವ್ರ ತೀರ್ಮಾನಕ್ಕೆ ನಾನೇನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾವು ಸಾಕಷ್ಟು ಬಾರಿ ಕರೆದು ಮಾತನಾಡಿದ್ವಿ. ಬಹುಶಃ ಅವರು ವೈಯಕ್ತಿಕವಾಗಿ ಅವರು ರಾಜಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಅವರೇನು ತೀರ್ಮಾನ ತಗೊಂಡಿದ್ದಾರೆ, ಅದ್ರ ಬಗ್ಗೆ ನಾನೇನು ಹೆಚ್ಚಾಗಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಕೆಲವೊಂದು ಕಡೆ ಈಗ ಸಣ್ಣ ಪುಟ್ಟ BJPಯಲ್ಲಿರ್ಬೋದು, JDS ಅಲ್ಲಿರ್ಬೋದು ಅಸಮಾಧಾನಗಳು, ಎಲ್ಲೋ ಒಂದು ಕಡೆ ಸಮನ್ವಯತೆ ಕೊರತೆ ಆಗಲ್ವ ಸರ್? ಸಮನ್ವಯತೆ ಕೊರತೆ ಆಗಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದನೇ ರಾಜ್ಯ ನಾಯಕರುಗಳು ಭಾಳ ಸ್ಪಷ್ಟವಾದಂಥ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದನ್ನು. ಮತ್ತು ಮೇಲ್ಮಟ್ಟದಲ್ಲಿ ರಾಜ್ಯ ನಾಯಕರುಗಳು ಒಂದಾಗ್ತಕ್ಕಂಥದ್ದಲ್ಲ.
ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.